ಗಣ್ಯಮನ್ನರು ಹೆಸರು ಹೇಳಿದಂತ ಗಣ್ಯಮನ್ನರು ವೇದಿಕೆ ಮೇಲೆ ಬಂದು ಆಸನರಾಗಬೇಕೆಂದು ತಮ್ಮಲ್ಲಿ ಮಾತಾಡ್ಬೇಕಾ? ಅಲ್ಲ, ಇದು ಒಂದು ಕುಟುಂಬ ಸದಸ್ಯ. ಮುಂದೆ ಬರುವ ಮಾರ್ಚ್ ತಿಂಗಳ ಗಂಗಾಗ್ತೋ ಗೊತ್ತಿಲ್ಲ, ಎಲ್ಲ ಜೊತೆ ಆಗಿದ್ರು ಅಷ್ಟೇ. ಗಣ್ಯಮನ್ನರು ಬಂದು ಮಾಲಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ
ಸುರಲೋಕ ಚಕ್ರವರ್ತಿ ನಾನು ದೇವೇಂದ್ರನ ಪಟ್ಟ ಪ್ರಧಾನ ಗಂಧರ್ವರ ಬಲ್ಲಿದ ನನ್ನ ಶಿರ ಚಿತ್ರಸೇನ ಗಂಧರ್ವ ನನ್ನ ಜಯಬೀರನ್ನು ಹೊಡೆದಂತೆ ನಾನು ಸಾರುತ್ತೇನೆ. ಹರ್ಷರ ಅಧಿಪತಿಯಾದ ವೀರಚಕ್ರಸೇನ ಮಹಾರಾಜರು ದಾವದರೆ ಹಿಂದೆ ಹಂದವಾದ ಬಾಂಧರಕ್ಕೆ ಬಂದ ಕಾರಣವೇನು ಕೇಳ ಮಹಾನ್ ಬಾಬಾ ಬಲ್ಲಿದ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣ ಏನೆಂದರೆ ಇಂದಿನ ದಿನ ಪುರ ಜನರ ಸಭೆಗೆ ಎಂದೆಂದು ಕರೆಸಿದ ಕಾರಣ ಬರಣವಾದ ಸಾರಥಿ ಶ್ರೀಮತಿ ನಾರಾಯಣ ಜಾಗೃತಿ ಒಳ್ಳೆಯ ಭೂಪತಿ ಬೇಡವನೇ ಅಂಗಡಿ ಜಾಗೃತಿ ಇಂದ್ರ ಮಹಾರಾಜ ಧನ್ಯ ಬಲ್ಲಿರಿಯ ಭಾಸ್ಕರನಂತೆ ಬೆಳಗಿಸುವ ಸೂರ್ಯನ ಚಕ್ರವರ್ತಿ ಯಾವತ್ತು ದೇಶದ ಮನವದನನ್ನ ಗೀತ ಅಹೋ ರಾಜ ಅತ್ಯಾತುರದಿಂದ ಎನ್ನನ್ನು ಈ ನೂತನ ಸಭಾ ಮಂದಿರಕ್ಕೆ ಕರೆಸಿದ ಕಾರಣವೇನು ಸುರಭದೆ ಬೆತ್ತಲ್ಲಿ ಮುಂದಿನ ಸಂಗತಿ ಇಂದ್ರ ಚಿತ್ರಸೈನ ಗಂಧರ್ವನೇ ನಿನ್ನಂ ಕರೆಸಿದ ಕಾರಣವೇನೆಂದರೆ ಇಂದಿನ ದಿನ ನಮ್ಮ ಸುರಲೋಕವನ್ನು ನಿವಾತಕ ಕಾಲಕೀಯರೆಂಬ ರಾಕ್ಷಸರು ಮೃತ್ಯುಂಜಯ ಮರಣ ಬಾರದಂತೆ ವರವಂ ಪಡೆದು ಅದ್ಭುತ ಫಲಯುತರಾಗಿ ನಮ್ಮ ಪುಟ ವೇದನಕ್ಕೆ ಬುದ್ಧಿಯನ್ನು ಇಟ್ಟು ಸಮಸ್ತ ಪುರ ಪರಿವಾರವನ್ನು ಭಂಗಪಡಿಸುತ್ತಿರುವರು. ಎನ್ನ ತಂದೆಯಾದ ದೇವೇಂದ್ರನನ್ನು ಕರಿದ್ದೇನೆಂದು ಕರೆತರುವಂತವನಾದ ಚಿತ್ರಸೈನ್ಯ ಗಂಧರ್ವನೇ ತಡಮಾಡದ ಹೋಗು ಬೇಗನೆ. ಅಹೋ ರಾಜೇಂದ್ರ ಪ್ರಭುದೇ ಅಹುವ ಚಿತ್ರಸೈನ ಅತ್ತಿಯ ಪ್ರಕಾರವಾಗಿ ಅತಿ ವೇಗದಿಂದ ಹೋಗಿ ಬಲ್ಲಿದ ಆ ಮತಂದರಾದ ಕಾಲಗೆಯ ನಿವಾತಕಂಶದ ಬಡಿಯಲು ಪ್ರಾರ್ಥನಾ ಇಂದ್ರ ಪ್ರಭುದೇ ದಾದರಟ್ಟಿ ಕರೆಬಸ್ ನೋಡ್ರಿ ಇಲ್ಲಿದ್ರು ಅರ್ಜೆಂಟ್ ಆಗಿ ಬರ್ಬೇಕು ಬಲ್ಲಿರಲೇ ಸಾರದೆ ಭೂಪತಿ ಇನ್ನಾತೆಗೆ ಅದರ ಹಾ ಜಾಗೃತೆಯಿಂದ ದೈತ್ಯವನದಲ್ಲಿರುವಂತ ಮೂರು ಲೋಕದ ಗಣ್ಯನಾದ ಪಾಂಡು ಕುಮಾರನ ಅರ್ಜುನನನ್ನ ಅತಿಥ್ಯವನದಿಂದ ಕರೆದುಕೊಂಡು ಬಂದಿರ ರಥವನ್ನು ದೈತ್ಯವನಕ್ಕೆ ಚೂಡಿಯಿಂದ ರಥವನ್ನು ಹೊರಿಸುವಂತೆ ನಾನು ಸಾರುದೆ ಕಿರೀಟಿ ಸಮಯಜಾತಿ ಸಂಜಯ ಮೂರು ಲೋಕದ ಗಂಡಿಗೆ ಅಪ್ಪ ತಿಳಿದುಕೊಂಬರಕತ್ತಾನೆ ಬಾಯಿ ಬಿಡ್ರಿ ಇಲ್ಲಿ ಕಾಲು ಜನಕ್ಕೆ ಅವಕಾಶ ಇರೋದಿಲ್ಲ ತಪ್ಪಾಗಿ ತಿಳ್ಕೊಬೇಡ್ರಿ ಮ್ಯಾನೇಜರ್ಗೆ ಮಾತ್ರ ಅವಕಾಶ ಇರ್ತದ
ಮಾತನಾಡುವ ಸೋದರ ಮಾವ ಬಳಿದೆಯಲ್ಲ ಈ ಮಾಂಡವ ಗಣೇಶನ ಆಶೀರ್ವಾದದಿಂದ ದಾನವೇದಿಯ ದಯದಿಂದ ನಟರಾಜೇಶ್ವರನ ವೈಭವದಿಂದ ಶಿವಾಸನಿಂದ ಯಾವ ತುಂಬಿ ಇಂಬಿಲ್ಲದ ಅಂಬರವನ್ನು ಭೇದಿಸಿ ಅಹಿತ ಕದಂಬರು ಬೆಳೆಯುತ್ತಿದ್ದವು ಮಾನವ ದೇವ ಕದನ ಪ್ರಸಿದ್ಧನಾದ ದೇವ ದೈತ ಪ್ರಜ್ಞ ದೈತ್ಯವತಿ ಪ್ರವೇಶದ ಅಖಿಲ ವಿಕ್ರಮನ ರಥಾಂತರದೊಳ್ಳ ಮೆರೀಬ ಹನುಮನ ಹಬ್ಬರನ ದೆಪ್ಪಿಗೆ ಪಕ್ಕಲ ಗರ್ಭ ನಿರ್ವೇದಿಸುವಂತೆ ಮನೋಭ್ರಮ ನಿಲ್ಲಿಸಿತು ಎಲ್ಲ ಮಾನವ ಇಂಥ ಕೋದಂಡ ವಿದ್ಯೆ ಬಲಶಾಲಿಯ ಮಹಾರಾಜನು ದಾರೊಂದು ಕೇಳುವ ನೀನು ದಾರಬದ ನಾವು ದಾರನ್ನು ಗೆಳತಿಯಾ ನಿಮ್ಮರದ ನಿನ್ನೆಮ್ಮನ ಮನೆಗೆ ಹೋಗಿ ಎರಡು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಬಂಗಾರದ ಲಿಂಗವನ್ನು ಪೂಜೆ ಮಾಡಬೇಕೆಂದು ಗಂಗಾ ನದಿಗೆ ಹೋಗಿ ಸಂಗವಾದ ಸ್ನಾನವನ್ನು ಮಾಡಿ ಶ್ರೀ ಗುರು ಬಸವೇಶ್ವರನ ಆಶೀರ್ವಾದವನ್ನು ಪಡೆದುಕೊಂಡು ಈಗ ಅನ್ನಕ್ಕೆ ಬಂದಿರುವ ರುದ್ರಭಾಗ ರಾಮಣ್ಣ ಸಾರಥಿ ನಾನಲ್ಲವನ ದೇವ ಎದುಕೊಂಡು ಬರಬೇಕದ ಮನ ವಂಚಿತವ ಪಟು ತರ ಸ್ಫುಟ ಮುಕ್ಕುಟ ಮಣಿಪಟು ಕುಲತ್ವನಾದ ಸೂತ ಚೆನ್ನಾಗಿ ಬಾಪು ಬಾಪು ರೇ ರಿಪಕುಲ ರುದ್ಗತ ಮಾದ ಬಲದೈತ ಚಾತುರ್ಯ ಪರಿವಾರ ಶಂಭವಿನೋಳ ಸಂಭ್ರಮದಿಂದ ಶರವಂ ಪಡೆದ ಗುಂಬದ್ವೀಪ ನಂಬರದಿಂದ ತುಂಬಿ ತುಂಬಿಸುವ ಜಂಬಾರ ಸುರೇಂದ್ರನ ಮಂತ್ರಗ್ರವನಾದ ಮಹಾಬೀಗರ ಸಾರಥಿ ಪಾಪ ಬಾಪುರೇ ರಿಪಕುಲ ರುದ್ಗತ ಮಾತ ಬಲದೈತ್ಯ ಚಾತುರ್ಯ ಪರಿವಾರ ಶಂಭವಿನೋಳ ಸಂಭ್ರಮದಿಂದ ಶರವಂ ಪಡೆದ ಗುಂಬದ್ವಿ ಪಾಂಡಂಬರದಿಂದ ತುಂಬಿ ವಿಜೃಂಭಿಸುವ ಜಂಬಾರ ಸುರೇಂದ್ರನ ಮಂತ್ರೋದ್ಭವನಾದ ಮಹಾಬೀಗರ ಬಾಪು ಬಾಪುರೇ ಉರಿತರ ಶರ ವಿಸ್ತಾರ ನಿರ್ಘೋಷಣ ಮಾತ್ರದ ತಾರಾಗ್ರಹಗಳೆಲ್ಲವ ಲಲಿತ ಮಲ್ಲಿಗೆಯಂತೆ ನಿಲ್ಲಲಾರದ ಧ್ವಜಾಗ್ರದೊಳ ಮೆರೆಯುವ ಹನುಮನ ಹಬ್ಬರಣ ಗಡ್ಡೆಯೇ ಸಿಂಹಗಳ ನಿಬ್ಬೆರಗಾಗಿ ನಿಬ್ಬರದಿಂದ ತಿರುಗಿ ಲಕ್ಷ್ಮೀಕಾಂತನ ಶಾಂತಿಯ ಮಿತ್ರ ಕುಂತಿದೇವಿಯ ಪುತ್ರ ಪರಮ ಪವಿತ್ರ ಗಂಡ ಗಂಡನ ದೋಳಿ ಎದುರಾಗಿ ಬಂದ ಬಂಡರ ಮಂಡೆಯನ್ನ ಕಂಡಿದ ಸ್ವಭುಜ ಬಲ ದಂಡ ಅದು ಮೀರಿ ಮಾತಂಡ ಈ ಮಂಡಲದೋಳ ದಂಡುಗಲಿ ಎಂದು ಮುತ್ತಿನ ಕಾಲ್ತಂಡಿಯನ್ನು ಧರಿಸಿ ತ್ರಿಪಟ ರಾಜನ ಪತ್ರಿಯವಾದ ದ್ರೌಪದಿಯನ್ನು ವರಿಸಿ ಬಾಪುರ್ಯ ಎಂದಿಗೆ ಎದುರಾದ ವೈದ್ಯಗಳನ್ನು ಸಂಹರಿಸಿ ದೂರನಾದ ದುರ್ಯೋಧನನಿಗೆ ಗಂಡಲ ಗಾನ ಬಂಧನಿಸಿ ಈಗೋಯೇ ಪೃಥ್ವಿ ಹೇಳಿರುವ ಅಸ್ಥಿರಾವಧಿಯ ರಾಜ ಧರ್ಮರಾಜನ ಅನುಜ ಮೂರು ಲೋಕದ ಗಂಡುಗಲಿಗಳ ಗಂಡ ಮಧ್ಯಮ ಪಾಂಡವನಿಗೆ ಸಮದಾಂಡಿಯಾದ ಗಂಡುಗಲಿಗಳೇ ಈ ಬಲಚರಣದ ಮುತ್ತಿನ ಕಾಲ್ಬಂಡಿಯನ್ನು ಧರಿಸಿ ಆ ಸಾರಥಿ ಭಗವತಿ ಅಣ್ಣನ ಆಜ್ಞೆ ಹೆಸರುವಾಸಿಯಾಗಿರುವ ಅಣ್ಣನ ಆಜ್ಞೆಯನ್ನು ಸದಾಕಾಲ ಪಾಲಿಸುವ ಪಾರ್ಥ ಕೀರ್ತಿ ಫಲ್ಗುಣ ವಿಜಯ ಶವ್ಯಶಾಸಿ ಸೇತುವಾಹನ ಗಾಂಧೇವಿ ಧನುಂಜಯ ಕಾವ್ಯ ಅರ್ಜುನ ನಂಬದ ಸನಾಮಾಂಗಲಂ ಪಡೆದು ನಿರ್ಛರಾಧಿಪನಂದರ ಜಗದೊಳ್ಳ ವಜ್ಜಿತ ಬಲ ಸಿಂಹ ಗರ್ಜನೆಯಂದ ರಿಪಬಲೆಯದ ಝರಿಯುವಂತೆ ಅರ್ಜುನ ಮಹಾರಾಜನಂದು ಗರ್ಜಿಸಿ ಜೌಲ್ಹರಿಯನ್ನು ಒರೆಸುವಂತ ರಾಮ ಸಾರಥಿ
ತೆಗೆದುಕೊಂಡ ಅರ್ಜುನ ಮಹಾರಾಜರು ತಾವಾದರೆ ಹಿಂದೂ ಅನಿವಾರ್ಯ ಬಾಂಧವಕ್ಕೆ ಬಂದ ಕಾಣಬರುತ್ತೇವ ಮಹಾನ್ ಬಾಬಾ ಬಲ್ರಿಯಲೈ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ದೇವ ಆಟದಿಂದ ಕೊಡಿಲ ಕವರವರ ಹಟ್ಟಾಸದಿಂದ ಕಪಟ ಜೂಜವನ್ನಾಡಿ ದನದನಗ ಮಾನ ವಸ್ತುಗಳು ಸದಾ ಐಶ್ವರ್ಯವು ಅಪಹರಿಸಿಕೊಂಡಿರುವ ಕಾರಣ ಸಾರಥಿ ಅರಣ್ಯವೇ ಸೇರಿ ಪಟತರ ಜಠರವನ್ನು ಬೆಳೆಸಿದ ಅಟವೇಗೇಶ್ವರಂ ಕಂಡು ತಮ್ಮ ತಮ್ಮ ಕುಟೀರದಲ್ಲಿ ಪಟನವಂ ಗೈತ್ತಿರವಂ ಕಂಡು ಹೌದಿನ ದೇವ ಅಂದು ಕಂಡು ಕೇಳಬೇಕೆಂಬ ಹಠದಿಂದ ಈ ಸಭಸ್ಥಳಕ್ಕೆ ಬರಣವಾಯಿತು ಕಂಡಿ ಆ ಸಾರಥಿ ಸಂಗತಿ ಮುನ್ನೇರ ಸಂಗತಿ ಸಾರಥಿ ಹಿರಿಯರ ಆಶ್ಚರ್ಯದ ರೀತಿ ಅದೇನು ದೇವ ಅಂಬರ ಮಾರ್ಗದಿಂದ ಪರಮ ಸಂಭ್ರಮನಾಗಿ ಈ ಕುಂಬಿನಿಗೆ ಬರುತ್ತಿರುವ ಗಂಭೀರ ಪುರುಷರಾಗಿರಬಹುದು ಆ ಸಾರಥಿ ಸುರಪತಿಯ ವರದಿಂದ ಉದ್ಭವಿಸಿದ ಅರ್ಜುನನ ವನವಾಸದಲ್ಲಿ ಮರಗಿ ಇರುವೆನೆಂದು ನನ್ನನ್ನ ಕರಿಯಕ್ಕೋಸ್ಕರ ಬರುವ ಇಂದ್ರನು ಗಣವನ ಆ ಸಾರಥಿ ಚಂದ್ರವಂಶದೊಳು ಉದ್ಭವಿಸಿದ ಪಾಂಡವರಿಗೆ ಅರಣ್ಯವೇ ಮಂದಿರವಾಯಿತೆಂದು ಪರಮ ಚಿಂತಾಕ್ರಾಂತನಾಗಿ ನಮ್ಮ ಪರಿತಾಪವನ್ನ ಪರಿಹರಿಸುವ ಕಾರಣ ಅಂತರಿಕ್ಷದೊಳಿರಪ ನಕ್ಷತ್ರದ ಬಲಗವನ್ನ ಬಿಟ್ಟು ಭೂತಳಕ್ಕೆ ಬರುವ ಚಂದ್ರನೋ ಶಾಂತಿನಿಧಿ ಬಿಂಬನು ಸಾರಥಿ ಇಲ್ಲವೇ ಭಕ್ತರಿಗೆ ಆಪತ್ತು ಒದಗಿತೆಂದು ಆತುರದಿಂದ ಅಂತರಿಕ್ಷವನ್ನು ಇಳಿದು ಬರುತ್ತಿರುವ ಶ್ರೀ ವಿಷ್ಣುದೇವನು ಇದು ನನಗೆ ತಿಳಿಯದು ಬಲಯೋಗದಿಂದ ನಮ್ಮ ದೈತ್ಯವನಕ್ಕೆ ಬರುತ್ತಿರುವ ಗಂಭೀರ ಪುರುಷರು ದಾರಾಗಿರಬಹುದು ಸೂತ ಇಲ್ಲದಿಲ್ಲ ಸಾರಥ ಐಶ್ವರ್ಯ ವಾಸ್ತ ಮೇಲೆ ಕೇಳಪ್ಪ ಚಿತ್ರಸೇನೆ ಆಹೋ ತರಳ ನೀನುದಾರು ಬರದಿಂದ ಬಂದೆನ್ನ ಚರಣಕ್ಕೆರಗಿ ಸಿರಬಾಗಿದ ಪರಿಣಾಮವೇನು ಅಹೋ ಕಂದ ಬಂದಿ ಹೇಗೆ ಅತ್ಯಾತುರದಿಂದ ಈ ಪಾರ್ಥನೆಂದು ನಿನಗೆ ಯಾರೆಂದು ತಿಳಿಯಿತು ಇದರ ವರ್ತಮಾನವೇನು ಚೆನ್ನಾಗಿ ಬೇಳಕುಮಾರ ತಿಳಿಸುವುದೇ ವಿಚಾರ ಹಿಂದಕ್ಕೆ ಬಂದ ಕೌರವನನ್ನು ಜೀವದಿಂದ ಬಿಚ್ಚಂಡಿಯನ್ನು ಕಟ್ಟಿ ಒಯ್ಯುವ ನಾನು ಗಂಧರು ಆಟಿದ ಎಡಮುರು ಮನುಷ್ಯರು ಬಿಚ್ಚಿದರು ಪತಿವರ್ತೆಯರ ಪಾಲೂಳಿನಿಂದ ಸುಂಕಿತನಾಗಿ ಬಿಚ್ಚಿ ಹೋಗಲೆಂದು ದ್ರೌಪದಿ ದೇವಿಯ ಪಾದದಿಂದಲೂ ಜಾನಾಗಿ ಬಿಚ್ಚಿಕೊಂಡಿದೆ ಗಂಧರ್ವ ನಿನ್ನ ಪರಾಕ್ರಮಗೆ ತ್ರಿಮೂರ್ತಿಗಳ ಧರ್ಮನ ನಾನು ನಿನ್ನ ಇಂಗಿತವನ್ನು ಎರೆದನ ಗಂಡ ಕೌರವನನ್ನು ನಿನ್ನಗೊಪ್ಪಿಸಿದನ ನಿಮ್ಮ ತಂದೆಯಾದ ದೇವೇಂದ್ರನ ಅತಿ ಜಾಗ್ರತೆಯಿಂದ ಕರೆದುಕೊಂಡು ಬರಲು ನನ್ನನ್ನು ಕಳಿಸಿರುವ ತಕ್ಷಣ ರಥರುಳಿ ನಾಳೆ ಬೆದರ ಬಲುಗಳ ಗೋಗಾಳ ನಡಿದ ತಕ್ಷಣ ರಥವನ್ನು ಬಿಡಿದ ಈಚೆ ಆಹೋ ಚಿತ್ರಸೇನನ ಆಹೋ ಚಿತ್ರಸೇನೇ ಆ ಸುರಪತಿಯು ನನ್ನನ್ನ ಕರೆಸಿದ ಕಾರಣವೇನು ಚೆನ್ನಾಗಿ ಬೇಳ ಗಂಧರ್ವನೇ ಅತಿದೇವರೇ ಅಹೋ
ರಾಜನೇ, ಯಜ್ಞೆಯ ಗಾಡಿಗಳನ್ನು ಕೆಡಿಸಿ ಭಂಗಪಡಿಸಿದ್ದಾರೆ. ಆದ ಕಾರಣ ನಿನ್ನ ಕರ ತರಲಿಸುವಾಗ ಬಂದರು. ಬರುಣ, ಶ್ರೇಷ್ಠಾಧಿಕಾರಿಯ ಪ್ರೇರಣ. ಭಯಪಡುವ ಸಾರದೆ. ಚಿತ್ರಸೇನ ಗಂಧರ್ವನಂದ ಎಂದು ಲೋಕಕ್ಕೆ ತೆರಳುವನಂದ ಡಂಗೂರವನ್ನು ಹೊಡೆದುವಂತಾಗ ಸಾರದೆ. ಅತಿ ಜಾಗ್ರತೆ. ಯಾರಾದ್ರು ಓನೇರ ಆಯ್ರ ಮಾಡರಿದ್ರು ಈಗಲೇ ಕೊಡ್ರಿ. ಸಿಂಗನ್ ರಾಜ ಆ ಅಸರರು ಅಷ್ಟೊಂದು ಸೂರರಾದರೆ ಹೇಗೆ? ಸಾರದೆ ಭವತಿ ಕಾಲಕೀಯ ನಿವಾತಕರಂಬ ರಕ್ಕಸರನಂ ಸಂಹಾರ ಮಾಡಬದಕ್ಕೆ ಅಮರಾವತಿ ಪಟ್ಟಣಕ್ಕೆ ಸೂಟಿಯಿಂದ ರಥವನ್ನ ಬಿಡವಂತನಾಗ ಸಾರದೆ. ಅತಿ ಜಾಗ್ರತೆ. ಎಲ್ಲ ಸಾರಥಿ ಇದೇನು ಆಶ್ಚರ್ಯದ ರೀತಿ. ಎತ್ತಗ ನೋಡಿದರೆ ಮರಕತ ಮಾಣಿಕ್ಯದಿಂದ ವಿಜೃಂಭಿಸುತ್ತಿರುವ ಈ ನಗರವು ಎಂಥ ರಮಣೀಯವಾಗಿ ಕಾಣುತ್ತಿರುವೆ ನೋಡ. ಆ ಸಾರಥಿ ಎತ್ತಗ ನೋಡಿದರೆ ಪುಷ್ಪದ ತೋರಣಗಳಿಂದಲೂ ವೈಡೂರ್ಯದ ಕಂಬಗಳಿಂದಲೂ ಗೋಮಾದಿಕ ಬೋಧಗಳಿಂದಲೂ ಮಾಣಿಕ್ಯದ ಚಂದಗಳಿಂದಲೂ ಆ ಸಾರಥಿ ಅಚ್ಚ ದೂರವಾಗಿ ತೋರುತ್ತಿರುವುದಲ್ಲ. ಈ ಸುರಲೋಕಕ್ಕೆ ಸರಿಯಾದ ಪಟ್ಟಣವೇ ಇಲ್ಲ. ಒಳಿಯಕ್ಕೆ ಹೋಗೋಣ ನಡಿ ಸಾರಥಿ. ಇದೇನು ಆಶ್ಚರ್ಯದ ಸಂಗತಿ. ಎತ್ತದ ನೋಡಿದರೆ ರತ್ನ ದೀಪಗಳಿಂದ ಪ್ರಜ್ವಲಿಸುತ್ತಿರುವ ಈ ನನ್ನ ನೇತ್ರಂಗಳ ಮಂಜನಿಂದ ನಿರ್ಕರಿಸುತ್ತಿರುವುದಲ್ಲ. ಆಹಾ, ಇದೇನು ಆಶ್ಚರ್ಯ. ಈ ಅಮರಾವತಿ ಪಟ್ಟಣದ ವೈಭೋಗವ ಎಷ್ಟೊಂದು ಹೇಳಿ. ಅದೇನು ಸ್ವಾಮಿ? ಸಾರಥಿ ಎಲ್ಲಿ ನೋಡಿದರೆ ಶೃಂಗಾರವಾದ ವಸ್ತುಗಳಿಂದ ರಮ್ಯವಾಗಿ ತೋರುತ್ತಿರುವ ಈ ನಗರವನ್ನ ವರ್ಣಿಸಬೇಕಾದರೆ ಸಾಕ್ಷಾತ್ ಆದಿಶೇಷನಿಗೆ ಅಸಾಧ್ಯವಾಗಿ ತೋರುತ್ತಿರುವುದಲ್ಲ. ಸಾರಥಿ ರಸಿಕರ ಮನ ಸೂರ್ಯಗಳ್ಳುವಂತೆ ನಗರದ ರತಿ ವಿಳಾಸದ ತಾವರೆ ಎಂಬಂತೆ ತೋರುವುದಲ್ಲ. ಎಲ್ಲ ಸಾರಥಿ ಹಿಂದಗ ನೋಡ. ಕಾಮಧೇನು ಕಲ್ಪವೃಕ್ಷ ಪುರುಷ ಮುರುಳ ಐರಾವತ ಮುತ್ತಿನ ಪಡಗಳಿಂದ ರಥ ಕ್ರೀಡಿಗೆ ತಕ್ಕ ಸರೋವರದ ಆಸನಗಳಿಂದ ಸಾರಥಿ ಇಂಥ ಸವಿಸ್ತಾರವಾದ ನಗರವನ್ನ ನೋಡುವ ಭಾಗ್ಯ ಒದಗಿದ್ದು ನಾನೇ ಧನ್ಯ. ಅಪ್ಸರೆಯರೆಂಬಲನ ಮನೆಯರು ಎಚ್ಚಿಗೆ ಶೃಂಗಾರದಿಂದ ಶೋಭಿಸುತ್ತಿರುವ ಈ ಸುರಲೋಕದ ಶ್ರೇಷ್ಠವಾದ ದೇವೇಂದ್ರನ ವಿಸ್ತಾರವನ್ನು ನೋಡಿದೀವ. ವಜ್ರಮಣಿ ಕಿರೀಟಗಳಿಂದ ಪರಿಶೋಭಿಸುವ ಇಂಥ ಸಿಂಹಾಸನದ ಮೇಲೆ ಕೂಡುವ ಭಾಗ್ಯ ಯಾರಿಗೆ ತಾನೇ ಸಿಗುವುದು ಸಹಜ. ಆಹಾ, ಈ ಎಲ್ಲ ಭೋಗ ಭಾಗ್ಯಗಳನ್ನ ಅನುಭವಿಸಬೇಕಾದರೆ ಸುರಪತಿಯಾದ ದೇವೇಂದ್ರನೇ ನೀನೇ ಧನ್ಯ. ಸಾರಥಿ ಜನಕನನ್ನು ಕಾಣಲು ಹೋಗೋಣ ನಡಿ ಜಾಗೃತೆ. ಭಗವಾನ್ ನಾಮ ಚರಿತ್ರೆ ಎಂಬ ಸುಧರಸ ವಂಶವಿದುಂಡು ಪ್ರೇಮದಿಂದಿರುವ ಸಮಯದೋಳು ನಿನ್ನ ಕಡೆಯಿಂದ ಚಿತ್ರಸೇನ ನಮ್ಮ ಗಂಧರ್ವನ ಬಂದ ವಂದನೆಯನ್ನ ಮಾಡಿ ಬರಬೇಕೆಂದ ಮಾತ್ರದೋಳು ನಾನು ಬಂದನ. ಅಹೋ ತಂದೆ ಶಿವ ಒಂದುಳಿಯದ ಈ ಪಾರ್ಥನ ಮುಂದೆ ಬಿದ್ದರು ಸುಸುರಮತಿ ಬಿಡಿಸಲು ನಿನ್ನ ಮನ ಬೀತೆ. ಅಹೋ ಭಾಗ್ಯ ಕುಮಾರನಾದ ಫಲ್ಗುಣ
ಅಹೋ ಜನಕ, ಆತುರದಿಂದ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಅದೇನು ಜನಕ? ಇಂದಿನ ದಿನ ನಮ್ಮ ಸುರಲೋಕವನ್ನು ಧಾರಾಧೂಳಿಯ ಮಾಡಿದ ಕಾರಣ ಜಾಗ್ರತೆಯಿಂದ ಭೂಲೋಕಕ್ಕೆ ಹೋಗಿ ದೈತ್ಯ ವರದೋಳ ಎಲ್ಲ ಪಾಂಡು ಪುತ್ರನಾದ ಪಾರ್ಥನು ಇದುವರೆಗಾಗಿ ಬರಲಿಲ್ಲ. ಮುಂದೆ ಕಾಲಕಿಯ ನಿವಾಸಕರನ್ನು ರಾಕ್ಷಸರು ಮೃತ್ಯುಂಜಯದೋಳು ಮರಣ ಬಾರದಂತೆ ವರವಂ ಪಡೆದು ಅದ್ಭುತ ಹೊತ ಇಂದನಾಗಿ ಪುಟ ವೇದನಕ್ಕೆ ಮುತ್ತಿಗೆಯನ್ನು ಇಟ್ಟು ಸಮಸ್ತ ಪುರ ಪರಿವಾರವು ಭಂಗಪಡಿಸುತ್ತಿರುವರು. ಫಲ್ಗುಣ ರಾಕ್ಷಸನಂ ಸಂವರಿಸಿ ದೇವತೆಗಳಿಗೆ ಆನಂದವಪ್ಪಡಿಸು ಪುತ್ರ ಕೋಮಲ ಗಾತ್ರ. ಅಹೋ ಅಪ್ಪಯ್ಯ, ಸರ್ಪಭೂಷಣದೋಳರವಂ ಪಡೆದು ದರ್ಪದಿಂದ ಮೆರೆತಿರುವ ರಾಕ್ಷಸರ ಭಯವು ನಿನಗೆ ತಕ್ಕ. ಸಡಗರದಿಂದ ಅಪ್ಪಣೆಯನ್ನ ದಯಪಾಲಿಸು. ಆ ಜಡಮತಿಗಳನ್ನ ಕುಡಿಗಿಸಿ ಈ ಕಟ್ಕದಿಂದ ಜಡಿದು ಅಮಿತ ವಿಕ್ರಮಗಳಾದ ಕುಶಲ ಮತಿಗಳ ಯಮಪುರಕ್ಕೆ ತಟ್ಟನೆ ಸೇರ್ತವೆ. ಶ್ರೇಷ್ಠವಾದ ನಿನ್ನ ಪಾದಕ್ಕೆ ಕೀರ್ತಿಯನ್ನು ತರವೇ. ಅಹೋ ತಂದೆ, ಅಗೋ ಫಲ್ಗುಣ, ಆ ಬಂಡ ರಾಕ್ಷಸರು ನಿನ್ನನ್ನು ಇಷ್ಟೊಂದು ಬಂಡಾಟ ಮಾಡಿದಿರೇ ಸುರಪತಿ, ಬಿಡುದಿಲ್ಲ ಮನವೀತೆ. ಅಗೋ ತನೆಯ ಶಿರೋಮಣಿ, ಅಹೋ ಜನಕ, ಭಯಂಕರಾದ ಭೂವೊಡನೆ ಸಮರ ಕೈವದಕ್ಕೆ ಸಡಗರದಿಂದ ಹೀರವನ್ನು ಕೊಡುವೆ. ಹಿಡಿ ಹಿಡಿ ತಡಮಾಡಿದ ಜಾಗೃತಿ ತೆರಳಪ್ಪ ಪಾರ್ಥ. ಆ ಧನಿಜರ ಮೇಲೆ ತೋರಿಸಪ್ಪ ನಿನ್ನ ಸಾಮರ್ಥ್ಯ. ರಾಕ್ಷಸರು ಉಳ್ಳ ಸಮರಕ್ಕೆ ಹೋಗುವುದಕ್ಕೆ ದೇವತಾ ಚಕ್ರವರ್ತಿಯಾದ ಪುರಂದರನ ಮಹಾದಾಜ್ಞೆ ಆಯಿತು. ತೀವ್ರದಿಂದ ರಾಕ್ಷಸರಲ್ಲಿಗೆ ಸಂಹಾರ ಮಾಡುವುದಕ್ಕೆ ಹೋಗೋಣ ನಡೆ ಸಾರಥಿ. ಅದು ಬಂದಿದೆ. ಕೈಗೆ ನಿವಾಸಕ ಈ ಬ್ರಹ್ಮಾಂಡ ತುಂಬಿ ತುಳುಕಾಡುವಂತೆ ವೀರಬೊಬ್ಬೆಯನ್ನಿಟ್ಟು ಆರ್ಭಟಿಸುತ್ತ ನಮ್ಮೊಳ ಕದನಕ್ಕೆ ಬಂದಿರುವ ಸುಬುದು ನಾವನಾಗಿರ್ಬೋದು. ಓ ಅಗ್ರಜ, ಯಾವುದಾದರಾಗಲಿ ಜಾಗ್ರತೆಯಿಂದ ಅವನಂ ತಡೆ ಹಿಡಿದ ಅವನ ಶಿರವಂ ಖಂಡಿಸುವನ ಅಣ್ಣ ರಾಜಾಧಿಕಾರಣ್ಯ. ಚಂಡನಾದ ಕಾಲಕಿಯನೇ, ನಿನ್ನ ಬಲಾಸ್ತದೊಳ್ಳ ಇಬ್ರಾಚಿಸುವ ಕಟ್ಟುಗೊಮ್ಮು ಚಳಿಪಿಸುತ್ತ ಸಮರಕ್ಕೆ ಸಿದ್ಧನಾಗು. ಈ ಕ್ಷಣದೋಳ ಲೆಕ್ಕಿಸಿದ ಅವರ ಕುಕ್ಷೆಂಬಗದು ರಾಕ್ಷಸರ ಕನ್ನಡಕ್ಕೆ ಅಪ್ಪು ಸೂಟವನ್ನು ನೀಡುತ್ತಮ್ಮ. ಇದೇ ನಮ್ಮ ಕುಲಧರ್ಮ. ಇದೇ ಬಯಲಾಟದಲ್ಲಿ ಹಜ್ಜಿನ ಪಾತ್ರ ಮಾಡಿದಂತವರು ಈ ಶೃಂಗಾರವಾದ 2 ತೊಲೆ ಬೆಳ್ಳಿಯ ಚಂಚರ ಈ ಪುಷ್ಪಗಳನ್ನು ಕಾಲಿಗೆನ ಪಾತ್ರ ಮಾಡಿದಂತ ಬಾಲಕರಿಗೆ ಹೋಮ ಪ್ರಕಾರ ಮಾಡುತ್ತಾರೆ. ಅದಮ ವಿಕ್ರಮಗಳಾದ ರಾಕ್ಷಸರನ್ನು ನೋಡಿದ್ಯಾ? ಆ ಸಾರಥಿ ಎತ್ತಗ ನೋಡಿದರ ಸುತ್ತಮುತ್ತ ಕತ್ತಿಯನ್ನು ಎತ್ತಿಕೊಂಡು ಬರುವುದು ನೋಡು. ಹೌದಿರಿ ನೀವ ಬಾಯಿಯಂ ತೆಗೆದು ನಾಲಿಗೆಯಂ ಚಾಸಿ ಪಾರದಂಡಿ ಅಲ್ಲಗಳಂ ತೆಗೆದು ಪಲ್ಲಗಡದು ಆರ್ಭಟಿಸುತ್ತ ಬರಬ ದುರ್ಬಲ ಸೈನ್ಯವನ್ನು ನೋಡಿದ್ಯಾ? ನೋಡಿದ್ರಿ ನೀವ? ಒಂದೇ ನಿಮಿಷ
ದೇಶದೊಳ್ಳ ದಾನವ ಕುಲಾಬ್ಜಗಳನ್ನ ಗಳಿಸಿಬಿಡುವನ ನೋಡಲಾಗಿ ಸಾರದೆ ನೋಡೆನ್ನ ಪರಾಕ್ರಮದ ರೀತಿ ಅದಮರಲ್ಲಿಗೆ ರಥವನ್ನು ಬಿಡ ಜಾಗ್ರತೆ. ಸನ್ಯಾಸಿಗಳನ್ನು ಬೆನ್ನಾಕಿಕೊಂಡು ಬಂದಿರುವಿಯಾ? ರಾಕ್ಷಸ, ನಿನ್ನಂತ ದುರ್ಬಲನಿಂದ ಆಗುವುದೇನು ಪಾಮರ? ನರಹದಮ ಬಣ್ಣನೆ, ನಾನು ಪಾಮರನೋ ನೀನು ಪಾಮರನೋ ಇದ್ದ ರಣರಂಗದೋಳು ತಿಳಿಯುವುದು ಸ್ವಲ್ಪ ತಡೆ. ಮಾಡುವುದಿಲ್ಲ ಬಂಡ ಇಂದು ರಾಯರ ಗಂಡದಲ್ಲಿ ಪಾಂಡು ಕುಮಾರ ದಾನವಕುಲ ಅತಿಮೀರ ಮಾರ್ಥಂಡನಂದರ ಬಂಡ ಅರ್ಜುನನ ಪರಾಕ್ರಮವನ್ನು ಅರಿಯದೆ ನನ್ನೊಡನೆ ರಣರಂಗಕ್ಕೆ ಬಂದಿರುವೆಯ ಎಲೆ ಬಂಧನ ಮಾಡುವುದರಿದೆ ಭ್ರಷ್ಟ. ನನ್ನ ಹಸ್ತದೋಳಿರುವ ಬ್ರಹ್ಮಾಸ್ತ್ರವನ್ನ ಹೂಡಿ ನಿನ್ನ ರುಂಡವನ್ನ ಖಂಡನಿಸಿ ಅಖಂಡತರ ಖಂಡಗಳನ್ನು ತೆಗೆದ ದೇವತೆಗೆ ಬಲಿಯನ್ನು ಕೊಟ್ಟು ಬಿಡುವೆ. ತಡ ಮಾಡದೆ ಹಿಂದಕ್ಕೆ ನಿಲ್ಲ ರಕ್ಕಸದವ ನೀನೇ ಮಹಾಪರಾಕ್ರಮಶಾಲಿಯಾಗಿದ್ದರೆ ಸನ್ಯಾಸಿ ವೇಷೆಯನ್ನು ತೊಟ್ಟು ಕಂಡ ಮಣಿಯಾದ ಸುಭದ್ರಿಯನ್ನು ಕಳ್ಳತನದಿಂದ ತನ್ನ ಮದುವೆ ಮಾಡಿಕೊಂಡಿರುವ ಅರ್ಜುನನ ನೀನು ದೇಶ ಕೋಶಗಳಮ್ಮ ದುರ್ಯೋಧನನಿಗೆ ಸೋತು ತಿರುದನ್ನೊತ್ತ ಅರಣ್ಯವನ್ನು ಸೇರಿ ಅನ್ನ ಕಾಯಿಗಳನ್ನು ತಂದು ಉಪಜೀವನ ಮಾಡಿದ ಅರ್ಜುನ ನೀನು. ಇದರೋಳು ನೀನು ಯಾವ ಅರ್ಜುನನು ಹೇಳು, ಇಲ್ಲವ ಎನ್ನ ಪಾದಕ್ಕೆ ಬೀಳ ಬಲ್ಲವನ ನಿನ್ನಗೆ ತೀರಿತೋ ಈ ಭೂಮಿಯ ಋಣ. ಆದಮ ಸರಿಯಾದ ವೀರರಲ್ಲಿ ಯುದ್ಧವನ್ನ ಮಾಡದೆ ಕೇವಲ ಒಂದ ಹೆಣ್ಣಿನ ಮೇಲೆ ನಿನ್ನ ಪರಾಕ್ರಮವನ್ನ ಸ್ವರವನ್ನ ಆದಮನಿ ವಾದಕನು ನೀನು ನಿನ್ನಂತೆ ಮತ್ತೊಬ್ಬನು ನೀನು ಅಂತ ಮಹಾಪರಾಕ್ರಮಿ ಆಗಿದ್ದರೆ ಕೇವಲ ಒಂದು ಏಕೋಚಿತ ಹೆಣ್ಣಿನ ಮೇಲೆ ನಿನ್ನ ಪರಾಕ್ರಮವನ್ನು ತೋರ ಬಂದಂತೆ ಗಂಡದಲ್ಲಿ ಗಂಡ ಮೂರು ಲೋಕದ ಗಂಡನಾದ ಅರ್ಜುನನ ಮುಂದೆ ನಿನ್ನ ಪರಾಕ್ರಮವನ್ನು ತೋರ ಬಂದರೆ ನಿನ್ನ ರುಂಡವನ್ನ ಖಂಡಿರಿಸಿ ಅಖಂಡತರ ಖಂಡಗಳನ್ನು ತೆಗೆದರು. ನಮ್ಮ ಆಗ್ರಜನಾದ ಭೀಮಸೈನನ ಪುತ್ರನಾದ ಘಟೋತ್ಕಚನಿಗೆ ಹಬ್ಬದೂಟವನ್ನು ನೀಡುವೆ. ತಡ ಮಾಡದೆ ಹಿಂದಕ್ಕೆ ನಿಲ್ಲ ಬಂಡ ಆರಿಸುವಲ್ಲಿ ನಿನ್ನ ಗಗನ ಮಂಡಲಕ್ಕೆ ಉಂಡ. ನಾನೇ ವೀರನಂದು ಹೇಳಿಕೊಳ್ಳುತ್ತಿರು ಎಲ್ಲ, ಆದರೆ ನಿನ್ನನ್ನು ಮೀರಿಸುವಂತ ಬಲ ಪರಾಕ್ರಮನಾದ ಏಕಲವ್ಯನನ್ನು ಕಪಟಮತಿಯಾದ ಕಮಲಾಕ್ಷನ ಮತ್ತು ಮೋಸಗಾರನಾದ ದ್ರೋಣನು ಸೇರಿಕೊಂಡು ಅಂತ ಬಲ ಪರಾಕ್ರಮನನ್ನು ಗುರುದಕ್ಷಿಣ ನೆಪದಿಂದ ಎಬ್ಬರನ್ನು ಮೋಸ ಮಾಡಿದ್ದರಿಂದ ನಾನೇ ವೀರನೊಂದು ಹೇಳಿಕೊಳ್ಳುವುದಕ್ಕೆ ನಾಚಿಕೆವಿಲ್ಲವೇನೋ ಕುಲ್ಲ. ನನಗೆ ಪ್ರಾಣದಾನ ಕೊಡುತ್ತೀನಿ ನಡಿಯೆಂದು ನುಡಿವಿಯ ಎಲೈ ಕುಲ್ಲ. ಆದರೆ ಚಿಂತೆ ಇಲ್ಲ, ಬಾಪ ಬಾಪರ್ಯ
ಕ್ಷತ್ರಿಯರ ಹೊಟ್ಟೆಯಲ್ಲಿ ಮೊಟ್ಟೆ ಪ್ರಾಣಕ್ಕೆ ಭಯಪಟ್ಟು ಇಂದರದರೆ ಈ ಲೋಕದಲ್ಲಿ ಅಪಕೀರ್ತಿ ಪರಲೋಕದಲ್ಲಿ ದುರ್ಗತಿ ಪ್ರಾಪ್ತಿಯಾಗುವುದು. ನಿರ್ಜರಾಗಿ ನಂದನನಾದ ಅರ್ಜುನನಿಗೆ ಎಚ್ಚರ ತಪ್ಪಿ ತುಚ್ಛ ಮಾತುಗಳನ್ನಾಡಿ ಪಶ್ಚಾತ್ತಾಪಕ್ಕೆ ಗುರಿಯಾಗಬೇಡ ಅಸರ. ಉಳಿಸಲಿಕ್ಕೆ ಬಂದಿಲ್ಲ ನಾನು ನಿನ್ನ ಹೆಸರ, ನನ್ನ ಕಾಲಿಗೆ ಬಿದ್ದು ಜೀವದಾನ ಕೇಳಿಕೋ ಪಾಮರ. ರಾಕ್ಷಸದಮ ಯುದ್ಧಕ್ಕೆ ನಿಲ್ಲ ಎಂದು ಕಾಲಕ್ಕೆ ಬಿರುತ್ತ ಛಲದಿಂದ ಸಹಜವಾಗಿ ಬರವನಿಲೆ ಬಣ್ಣ ಮರಿಗೆ ಮಾತ ಈ ಖಡ್ಗದಿಂದ ತಟ್ಟನೆ ಈ ಸೃಷ್ಟಿಗೆ ಕಡಿಮೆ ನಿಟ್ಟೆಲ್ಲವುಗಳನ್ನು ಒಟ್ಟು ಮಾಡಿ ತೂರಿ ಬಿಡುವ ಇಂಥ ಪಟುತರ ಪರಾಕ್ರಮನಿಗೆ ಪಾದಕ್ಕೆ ಬಿದ್ದು ಹೋಗೆಂದು ನುಡಿವಿಯ ಬಣ್ಣ. ಜೀವದಾನವನ್ನು ಕೇಳಿ ಕೊಡುವೆ ಕುಲ್ಲ, ಯುದ್ಧ ಮಾಡು ಕುಲ್ಲ, ಮುರಿಯನು ನಿನ್ನೆ ಅಲ್ಲ. ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲೇ ಬಣ್ಣ. ಸಾರಥಿ ಹಿರಿಯರ ಆಶ್ಚರ್ಯವಿದೆ. ಈ ದೈತ್ಯರ ರಕ್ತ ಬಿಂದಗಳು ಭೂಮಿಗೆ ಬಿದ್ದ ಕೂಡಲೇ ಪ್ರತಿ ದೈತ್ಯರ ಹುಟ್ಟಿ ಯುದ್ಧಕ್ಕೆ ಸನ್ನದ್ಧರಾಗಿ ನಿಲ್ಲುತ್ತಿರುವರಲ್ಲ. ಇದು ರಾಕ್ಷಸರ ಮಾಯವೋ ಇಲ್ಲ ಇವರ ಮನೋತಪವಲವೋ, ಏನು ಮಾಡಲಿ ಇವರೊಡನೆ ಸಂಹಾರ ಹೇಗೆ ಮಾಡಲಿ? ಸುರಪತಿಯ ಒಡನೆ ವೀರ ಪ್ರತಿಜ್ಞೆಯನ್ನ ಮಾಡಿ ಕದನಕ್ಕೆ ಬಂದಿದ್ದಕ್ಕೆ ನನಗೆ ಅಪಕಾಲ ಜಯ ಸಂಘಟಿಸಿತು. ಶಂಕರ ಗೌರಿವರ ಬಳೆ ಖಂಡಿತವಲ ಪಂಡಿತರಾದ ಬಂಡದಾನವರೇ, ಇದೋ ನಾನು ದಾರಂದರೆ ರಿಪಕುಲ ಸಂಹಾರ ದೇವೇಂದ್ರನ ಮಂತ್ರಮಯದಿಂದ ಕುಂತಿದೇವಿಯ ಗರ್ಭದೊಳುದ್ಭವಿಸಿದ ಪಾಂಡುಕುಮಾರ ಮಧ್ಯಮ ಪಾಂಡವ ಅರ್ಜುನ ಎಂದು ತಿಳಿಯಲೇ ಕೂರ ಕೂರ ಬರೆಗೆರಸನಾಗಬೇಡ. ನಿನ್ನ ಬೆನ್ನಿನೊಳು ಧರಿಸಿದ ಸಹಸ್ರಾಂಗಗಳಿಂದ ಸರ್ಪಂಜರವನ್ನು ಕೊಟ್ಟು ಪಾತುಪಶಸ್ತ್ರವನ್ನು ಪ್ರಯೋಗಿಸಿ ಫಲ್ಗುಣ ನಿನಗಾಗುವುದು. ಆಕಾಶದಲ್ಲಿ ನುಡಿದ ಆಕಾಶವಾಣಿದನ್ನು ಕೇಳಿ ಪರಮಾನಂದ ಭರತರಾಜನು ಇನ್ನೇಕಕ್ಕೆ ಆಲೋಚನ ದುರ್ಗಾಶ್ರಮದಿಂದ ಶರಪಂಜರವನ್ನ ಕಟ್ಟಿ ಉಗ್ರತರ ಪಾಶುಪಶಾಸ್ತ್ರವನ್ನ ಪ್ರಯೋಗಿಸಿ ಧನುಂಜರ ಪ್ರಾಣವನ್ನ ನೆಗೆಸುವೆ. ತಡ ಮಾಡದ ಹಿಂದಕ್ಕೆ ನಿಲ್ಲಬಂಡ ನಿನ್ನ ಬಣ್ಣ ಹಿಂದಕ್ಕೆ ನಿಲ್ಲ ಫಲ್ಗುಣ ಎನ್ನ ಕೈಯಲ್ಲಿ ನಿಲ್ಲವೋ ನಿನ್ನ ಪ್ರಾಣ. ಸ್ವಲ್ಪ ಅಲ್ಲಿ ಹೆಣ್ಮಕ್ಳಿದ್ರು ದಾರಿ ಬಿಡಿ. ಈ ದುರ್ಮಾರ್ಗ ಎನ್ನ ಹೆಡೆಮುಡಿ ಎಂಬಿಗದ ನಿನ್ನ ಪ್ರಾಣವಂತೆಗೆ ನೋಡು. ಪ್ರಚಂಡ ತರಮಾದ ಕೋದಂಡ ತನಕ್ಕೆ ತಳತಳನೆ ಒಳೆಯುವ ಶರದವಂ ಸೆಳೆದು ಬಿಡುವನು. ಹಲಮ ರಾಕ್ಷಸಾಲಮ ಎಚ್ಚರಗೊಂಡ ಎತ್ತ ಮಾತ ಪಿತರನ್ನ ಮನದಲ್ಲಿ ಸ್ಮರಿಸಿಕೋ ಫಲ್ಗುಣ. ಹಿಂದಿಗೆ ಮುಗಿತೋ ಈ ಪೃಥ್ವಿ ಋಣ. ಭಂಡದಾನವ ಜಗದ್ಬಂಡರಾದ ಕವರವರ ರುಂಡವನ್ನ ಚಂಡಾಟವದಕ್ಕೆ ಪ್ರಚಂಡತರ ಕೋದಂಡವನ್ನು ಓಡೆ ಅಣ್ಣಲು ಹಕ್ಕಂಡ ತರಾಂಕಿತನಾದ ಯಮತನಯನಾದ ಧರ್ಮರಾಯನ ಮಹಾದಾಗ್ನಿಗೆ ನಾವು ಬದ್ಧರಾಗಿರುವರು. ಎಲೈ ಬಂಡ ಹೆಚ್ಚಿಗೆ ಎಲೈ ಮೂಡ ಬಂದಂತೆ ಮಾತನಾಡಿದರೆ ನಿನ್ನ ಆಗ್ರಜನಗಾದ
ಆಗಬಹುದು ನೋಡ ಕಂದ್ರ ಎಲೈ ಪಾರ್ಥ ನೀನಾಡುವ ನುಡಿಗಳೆಲ್ಲ ವ್ಯರ್ಥ. ಎಲೈ ದೂತ ಬಣ್ಣ ಎಚ್ಚರ ತಪ್ಪಿ ಉಚ್ಚನಂತೆ ಇಚ್ಛಾನುಸಾರವಾಗಿ ಹೆಚ್ಚು ನುಡಿಯನ್ನು ಉಚ್ಚರಿಸಬೇಡ. ಎಲೈ ಹದಮ ಎಲೈ ಬಣ್ಣ ತಳತಳನೆ ಹೊಳೆಯುವ ಪ್ರಚಂಡ ತರವಾದ ಕೋದಂಡನಕ್ಕೆ ತಳತಳನೆ ಹೊಳೆಯುವ ಸೆರೆತವಂ ಬಲ ಸೆಳೆದು ಬಿಡುವನು. ಎಚ್ಚರಗೊಂಡು ಎತ್ತ ಮಾತ ಪಿತರನ್ನು ಮನದಲ್ಲಿ ಸ್ಮರಿಸಿಕೋ ಫಲ್ಗುಣ. ಇಲ್ಲಿಗೆ ಮುಗಿತೋ ಈ ಪೃಥ್ವಿಯನ್ನ. ಅದಮ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲು. ಅದೇ ಪ್ರಕಾರ ಹೋಗಿ ಯುದ್ಧಕ್ಕೆ ನಿಲ್ಲಲೇ ಬಣ್ಣ. ರಂಭಾ ಹೊರಸು ಅವ್ರ ಕರೆ ಫಸ್ಟ್ ಲೋಕಕಂಟಕರಾದ ಕಾಲಕಿಯಲ್ಲಿ ವಾತಕರಂಬ ರಕ್ಕಸರು ಇಂದಿಗೆ ನನ್ನ ಕೈಯೊಳ ಮರಣ ಹೊಂದಿದರು. ನಮ್ಮ ತಂದೆಯಾದ ದೇವೇಂದ್ರನ ಮನೋಯತೆ ಸಫಲವಾಯಿತು. ನಾನು ಯುದ್ಧದ ಆಯಾಸದಿಂದ ಬಹಳ ಬಳಲಿದ್ದೇನೋ. ಆದ ಕಾರಣ ಇಲ್ಲಿ ಕಾಣುವ ಕೊಳ್ಳದಲ್ಲಿ ಸ್ವಲ್ಪ ಜಲವನ್ನು ಸ್ವೀಕರಿಸಿ ಮಾವಿನ ಮರದ ಅಡಿಯಲ್ಲಿ ವಿಶ್ರಾಂತಿಯನ್ನ ಪಡೆದುಕೊಂಡು ತದನಂತರ ಅಮರಾವತಿ ಪಟ್ಟಣಕ್ಕೆ ಹೋಗಬೇ. ನಮ್ಮ ತಂದೆಯಾದ ದೇವೇಂದ್ರನನ್ನ ಮನ ಸಂತೋಷ ಪಡಿಸುವನ ಕಂಡಿ ಆಧಾರದೆ ಹೋಗೋಣ ನಡಿ ಅಮರಾವತಿ ಪಟ್ಟಣಕ್ಕೆ. ಎಲ್ಲ ಒಳ್ಳೆ ಗುಲಾಬಿ ತೋರಣ ಬಂದಂಗಾಯ್ತು. ಮಾಸ್ತರ್ ಅಡಿಯಪ್ಪ ಇವರು ಹಜ್ಜಿನ ಪಾಠ ಮಾಡಿದವ್ರಿಗೆ 205 ರೂಪಾಯಿ ಪ್ರೇಮ ಕಾಣಿಕೆಗಾರ ಮಾಡ್ತಾರೆ. ದುಡ್ಡು ಯಾರು ತಗೊಂತೀರ? ನನ್ನ ಕೈ ದುಡ್ಡು ಕೊಡ್ಬೇಡ್ರಿ. ರಂಭೆಯಾದ ಅಕ್ಕ, ಅಹೋ ತಂಗಿ, ಈತನು ಮಲಗಿರುವನಲ್ಲ ವೃಕ್ಷದಲ್ಲಿ, ಈತನು ಧಾರಾಗಿರಬಹುದು. ಹೌದು ಹೌದು, ಎಷ್ಟೊಂದು ಸುಂದರವಾಗಿರುವನಲ್ಲ. ಆಗಿರುವನು, ಸುಂದರನಾಗಿರುವನು, ಚೆನ್ನಿಗನಾಗಿರುವನು. ಹೌದಲ್ಲ? ಹೌದು ಹೌದು. ಈತನಿಗೆ ನಾನು ಮನಸ್ಸೋತಿರುವೆನು. ನಾನು ಮನಸ್ಸೋತಿರುವೆನು. ಹೌದೇ? ಹೌದು. ಆತನು ನನ್ನನ್ನು ಒಪ್ಪಿಕೊಳ್ಳುವೆನೆ. ನಿನ್ನನ್ನು ಒಪ್ಪಿಕೊಳ್ಳುವನು, ನನ್ನನ್ನು ಒಪ್ಪಿಕೊಳ್ಳುವನು. ಒಪ್ಪಿಕೊಳ್ಳದೆ ಹೋದರೆ ನಾವು ಬಿಡುವುದೇ ಬೇಡ. ನನ್ನ ಮನದ ಆಸೆಯನ್ನು ಪೂರೈಸುವೆನೆ. ಪೂರೈಸುವನು. ಹಾಗಾದ್ರೆ ಹತ್ತಿರಕ್ಕೆ ಹೋಗಿ ಮಾತನಾಡಿಸೋಣವೇ? ಮಾತನಾಡಿಸೋಣವೇ? ಹೋಗೋಣ. ಅಹೋ ತಂಗಿ, ಅಕ್ಕ, ಹತ್ತಿರಕ್ಕೆ ಹೋಗಿ ಮಾತನಾಡಿಸಲು ಇವನು ಎಚ್ಚರಗೊಳ್ಳುತ್ತಿಲ್ಲವಲ್ಲ? ಹೌದಲ್ಲ? ಹೇಗೆ ಮಾಡುವುದು? ಹೇಗೆ ಮಾಡುವುದು? ಒಂದು ನೃತ್ಯವನ್ನು ಮಾಡಿ ಎಬ್ಬಿಸೋಣವೇ? ಹಾಗೆ ಮಾಡೋಣವೇ?
ಅದಕ್ಕೆ ಉಪಾಯವನ್ನು ಮಾಡಬೇಕೇ? ಹೌದು ಹೌದು, ಹೋಗೋಣ ಹತ್ತಿರಕ್ಕೆ. ಹೋಗೋಣವೇ? ಬಾ. ಆಹಾ, ಏನಿದು ಸುಖನಿದ್ರೆ ಪರವಶನಾಗಿರುವ ನನ್ನನ್ನ ಶೀತೋದ್ಧಾರಕರಾಗಿ ಎಚ್ಚರಗೊಳಿಸಿದವರ ದಾರಾಗಿರಬಹುದು. ಅಹೋ ಪ್ರಿಯ, ಅಮ್ಮಯ್ಯ, ಎಚ್ಚರಗೊಳಿಸಿದವರು ಧಾರ ಎಂದು ಕೇಳಿದೆಯಲ್ಲ? ಸಹಜವಾಗಿ ಕೇಳುವನ ಮಾತೆ. ನಾವೇ ಎಚ್ಚರಗೊಳಿಸಿದ್ದು. ನೀವು ಅಂದರೆ ನಾನು ಏನೆಂದು ತಿಳಿಯಬೇಕು ಮಾತೆ. ನಾವು ಅಂದರೆ ನಾವೇ. ನೀವಂದರೆ ನೀವು ಯಾರ ಮಾತೆ? ವೃಕ್ಷದೆಡೆಗೆ ನೀನು ಮಲಗಿರುವ ಸಮಯದಲ್ಲಿ ಎಚ್ಚರಗೊಳಿಸಿದ ಸ್ತ್ರೀಯರು ನಾವೇ ಎಂದು ತಿಳಿ. ನಿಮ್ಮ ಹೆಸರು ಏನು ಮಾತೆ? ಅಹೋ ತಂಗಿ, ಅಹೋ ತಂಗಿ, ರಂಭಾದ ಅಕ್ಕ. ನೋಡಿದೀಯಾ? ನೋಡುತ್ತಿರುವೆನಲ್ಲ. ಎಚ್ಚರಗೊಳಿಸಿದವರು ನೀವಾದರೂ ಕೂಡ ನಮ್ಮನ್ನು ದಾರ ಎಂದು ಕೇಳುತ್ತಿರುವನು. ಹೌದು. ಇದಕ್ಕೆ ಉತ್ತರವನ್ನು ನೀನೇ ಕೊಡಬೇಕು. ಅಮ್ಮ ಸಾಧ್ಯ ಶಿರೋಮಣಿಯರೇ, ಪ್ರಿಯ, ನೀವು ದಾರು, ನಿಮ್ಮ ಹೆಸರು ಏನು, ನನ್ನನ್ನು ಎಚ್ಚರಗೊಳಿಸಿದ ಕಾರಣವೇನು ಚೆನ್ನಾಗಿ ತಿಳಿಸರಮ್ಮ ಮಾತೆಯರ. ಸುಂದರ, ಅಮ್ಮಯ್ಯ, ನಮ್ಮನ್ನು ದಾರಿ ಎಂದು ಕೇಳಿದೆಯಾ? ಹೌದು ಮಾತೆ. ಆದರೂ ಚಿಂತೆ ಇಲ್ಲ. ನೀನು ದಾರು, ನಿನ್ನ ದೇಶದಾವುದು, ಈ ವೃಕ್ಷದಲ್ಲಿ ಮಲಗಿರುವ ಕುಳಿತಿರಲು ಕಾರಣವೇನು? ನೀನು ಧಾರೋ, ನಿನ್ನ ವಿಚಾರವನ್ನು ಸವಿಸ್ತಾರವಾಗಿ ಹೇಳು. ಸುಂದರ, ಏನು ವೃಕ್ಷದಡಿಗೆ ನೀನು ಮಲಗಿರುವ ವಿಚಾರ? ಅಮ್ಮಯ್ಯ, ಅಹೋ ಸುಂದರ, ನೀವೇ ಬಂದಿರುವಿರಿ, ನೀವೇ ಹೇಳಬೇಕು ಮಾತೆ. ನೀವು ದಾರು, ಏನು ಹೇಳುವುದಿಲ್ಲವೇ? ನೀವು ಹೇಳ ಮಾತೆ. ನಾವು ಹೇಳಿದ ಮೇಲೆ ಹೇಳುವೆಯಾ? ಹೌದು ಮಾತೆ. ಹಾಗಾದ್ರೆ ಹೇಳಲೇ? ಹೇಳ ಮಾತೆ. ಹಾಗಾದ್ರೆ ಹೇಳುವೆನು, ಕೇಳು. ಚೆನ್ನಾಗಿ ಹೇಳ ಅಮ್ಮಯ್ಯ. ಬಂದೇ ಬರುತ್ತೆ. ಅಹೋ ಸುಂದರ, ಅಮ್ಮಯ್ಯ, ಮಾತಿಗೂ ಎಚ್ಚರಿಸಿದವರು ನಾವೇ ಎಂದು ಕೇಳಿದರು ಕೂಡ ಆ, ಯಾರು ಎಂದು ಕೇಳುತ್ತಿರುವೆಯಲ್ಲ. ಹೌದು ಜನನೇ. ಮೊದಲು ನಮ್ಮನ್ನು ನೋಡು, ನಾವು ಬಂದಿರುವುದ ಬಗ್ಗೆ ವಿಚಾರ ಮಾಡು. ನೀವು ದಾರ ಅಮ್ಮಯ್ಯ. ಪ್ರಿಯ, ಅಹೋ ಜನನೇ, ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಪ್ರಿಯ, ಪ್ರಿಯ, ಹೃದಯದ ರಾಜನೇ ಬಾ. ಅಹೋ ಪ್ರಿಯ, ಅಮ್ಮಯ್ಯ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಾತೆ. ಪ್ರಿಯ, ಪ್ರಿಯ, ಹೃದಯ ರಾಜನೇ ಬಾ. ಅನುದಿನವೂ ನಿನಗೆ ಸ್ವಾಗತವು ಬಳಿ, ಅನುದಿನವೂ ನಿನಗೆ ಸ್ವಾಗತವು ಬಳಿ. ಹೊಸ ಹರುಷದ ಸವಿಗೆ ನಮ್ಮಿನಲ್ಲೇ. ಪ್ರಿಯ, ಪ್ರಿಯ, ಕಾಲಿನ ಪೈಜಣ ಜಂಜಣ, ಕಾಲಿನ ಪೈಜಣ ಚಂಜನ, ಕಾಮಿನಿ ಕಣ್ಣಿನ ಮಿಂಚಿನ ಭುವನ, ಕಾಮಿನಿ ಕಣ್ಣಿನ ಮಿಂಚಿನ ಭುವನ, ನನ್ನ ಹೃದಯದ ಮಧುರ ಲಾಪನ. ಕಾಮಿನಿ ಕಣ್ಣಿನ ಮಿಂಚಿನ ಭುವನ, ನನ್ನ ಹೃದಯದ ಮಧುರ ಲಾಪನ. ತರಬೇತಿ ಬಾಳೆಲ್ಲ ನಿನಗೆಲ್ಲ ಅರ್ಪಣ. ತರಬೇತಿ ಬಾಳೆಲ್ಲ ನಿನಗೆಲ್ಲ ಅರ್ಪಣ. ಪ್ರಿಯ, ಪ್ರಿಯ,
ಸುಂದರನನ್ನು ಕಂಡು ಬಂದ ನಾವು ಪ್ರಿಯ ಅಮ್ಮಯ್ಯ ನಿನ್ನಲ್ಲಿ ಮನದ ವಿನಂತಿಯನ್ನು ತಿಳಿಸಲೆಂದು ಬಂದಿರುವೆವು. ನಿನ್ನನ್ನು ಸ್ವಾಗತಿಸುತ್ತಿರುವವು ತಿಳಿದೆ ಸುಂದರ ನವಮೋಹನ ಚಂದ್ರ. ಅಮ್ಮ ಜನನೇ, ಗೊತ್ತಾಗದೇನು ಮಾಡಿದ್ದು ನಿಮ್ಮ ವರದು ಇಲ್ಲಿ ದಾರು ಕಾಣುವುದಿಲ್ಲ. ಆದ ಕಾರಣ ನಿಮ್ಮಿಂದಲೇ ಈ ಕುರಿತು ಜರುಗಿರಬಹುದೆಂದು ನಾನು ತಿಳಿದಿರುವನ ಮಾತೆ. ಅಯ್ಯೋ ಶಿವ ಶಿವ, ಇದು ದಾವ ಕಲ್ಮಸವ ಎನ್ನಗೆ ತಿಳಿಯದು. ಇನ್ನು ಮುಂದೆ ಅಂದಾಟವ ಈ ಸ್ತ್ರೀಯರ ಮುಖಾರವಿಂದವನ್ನ ನಾವು ನೋಡಬಾರದು ಸಾರಥಿ. ಇಲ್ಲಿದ್ದ ಹೊರಡು ನಡೆದಿದ್ದಾಗದೆ. ಪ್ರಿಯ ಅಮ್ಮಯ್ಯ ಸುಂದರ ಜನನೇ, ಆ ಹೇ ಸಂತಗುಣ ಸಂಪನ್ನಳಾದ ಮಾತೆ ಜಗತ್ ಪ್ರಖ್ಯಾತೆ ಸುಂದರ ಆ ದುರಮಾನಸಲಾಗಿ ಓರ್ವಳ್ಳೆ ಅಪರಾತ್ರಿ ಹೊತ್ತಿನಲ್ಲಿ ಸಲ್ಲಲಿತ ಮಾದ ಮಲ್ಲಿಗೆ ಆರ ಗಂಧ ಪರಿಮಳವನ್ನು ಹಿಡಿದ ಕಂಡು ಬಂದದ್ದು ನನಗೆ ತಿಳಿಯಲಿಲ್ಲ. ನನ್ನ ಸಂಶಯವನ್ನ ಪರಿಹರಿಸು, ನನ್ನ ಮನ ಸಂತೋಷಗೊಳಿಸು ಮಾತೆ ಗಂಧರ್ವರ ಸತೆ. ಸುಂದರ ಅಮ್ಮಯ್ಯ ಪ್ರಿಯ ಜನನೇ, ಅಮ್ಮಯ್ಯ ಎನ್ನುವೆಯಾ? ಅಸಹಜವಾಗಿ ಅನ್ನುವನ ಮಾತೆ. ಅನ್ನಬಾರದು. ನಿಮ್ಮ ಎತ್ತ ತಾಯಿ ಎಂದು ತಿಳಿದಿರುವನ ಮಾತ. ಹೌದು ಮಾತ, ಹೌದು ಜನನೇ. ಹೇಳುವನು ಕೇಳು. ಚೆನ್ನಾಗಿ ಹೇಳು ಅಮ್ಮಯ್ಯ. ಬಾ ಚೆಲುವಾ, ನನ್ನೊಲವಾ. ಪ್ರಿಯ ಅಮ್ಮಯ್ಯ ನಾ ಕಂಡೆ ನಿನ್ನ ಮನವ. ಅರ್ಥವಾಯ್ತೆ? ಅಮ್ಮಯ್ಯ, ಅರ್ಥವಾಯಿತು ಅಮ್ಮಯ್ಯ. ಹೇಗೆ ಅರ್ಥವಾಯ್ತು? ನನ್ನ ತಾಯಿಯಿಂದ ಅರ್ಥವಾಯಿತು ಜನರೇ. ಬಾ ಚೆಲುವಾ, ನನ್ನೊಲವಾ. ನಾ ಕಂಡೆ ನಿನ್ನ ಮನವ. ನಿನ್ನಲ್ಲಿ ನಾನಾಗಿ ನನ್ನಲ್ಲಿ ನೀನಾಗಿ ಒಂದಾಗಿ ಸೇರೋಣ. ಬಾ 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 ಬಾ. ಪ್ರೀತಿ ನಿನ್ನಲ್ಲಿ, ಪ್ರೇಮ ನನ್ನಲ್ಲಿ, ನಿನ್ನನ್ನು ಬಯಸಿದೆ. ನಿನ್ನ ರೂಪವ ಕಂಡು ಬಂದೇನು, ಬಾರೋ ಹತ್ತಿರ ಬಾ. ಆ, ಓ, ಆ, ಓ. ಪ್ರೀತಿ ನಿನ್ನಲ್ಲಿ, ಪ್ರೇಮ ನನ್ನಲ್ಲಿ, ನಿನ್ನನ್ನು ಬಯಸಿದೆ. ನಿನ್ನ ರೂಪವ ಕಂಡು ಬಂದೇನು, ಬಾರೋ ಹತ್ತಿರ ಬಾ. ಬಾ ಚೆಲುವಾ, ನನ್ನೊಲವಾ. ನಾ ಕಂಡೆ ನಿನ್ನ ಮನವ. ಸುಂದರ ಅಹೋ ಅಮ್ಮಯ್ಯ ನಲ್ಲ, ಜನನೇ. ಆದರೂ ಚಿಂತೆ ಇಲ್ಲ. ನಲ್ಲ ಅಹೋ ಜನನೇ, ಓ ಕಾಂತ, ಅಮ್ಮಯ್ಯ ನೀನು ತಾರು ನಿನ್ನ ದೇಶದವರು. ಇಲ್ಲಿ ಮಲ್ಕೊಂಡಿರೋ ಕಾರಣವೇನು ಸುಂದರ? ನಾವು ಮೋಹನ ಅಮ್ಮ ಜನನೇ, ಪ್ರಿಯ ನೀವು ದಾರು ನಿಮ್ಮ ಹೆಸರೇನು? ನನ್ನನ್ನ ಎಚ್ಚರಗೊಳಿಸಿದ ಕಾರಣವೇನು ಮಾತೆ ಜಗತ್ಪ್ರಖ್ಯಾತ. ಅಹೋ ಪ್ರಿಯ, ಅಹೋ ತಾಯಿ, ಮಾತು ಮಾತುಕು ನಮ್ಮನ್ನು ಧಾರೋ ಧಾರೋ ಎಂದು ಕೇಳುವೆಯಲ್ಲ. ಸಹಜವಾಗಿ ಕೇಳುವನು ಮಾತೆ. ನಾವು ಯಾರಾದರೇನು ನಿನಗೆ ತಕ್ಕೆ ಬೇಕು. ನಿಮ್ಮ ಹೆಸರು ಹೇಳಬೇಕಲ್ಲ ಜನನೇ. ಜನನಿ ಎಂದು ಕರೆಯಬೇಡ. ಸಹಜವಾಗಿ ಕರೆಯುವನು ಮಾತೆ. ಪ್ರೀತಿಯಿಂದ ಸುಂದರಿ ಎಂದು ಕರೆದರೆ ಸಾಕು. ಅದು ಎಂದು ಎಷ್ಟು ಮಾತ್ರಕ್ಕೆ ಸಾಧ್ಯವಲ್ಲ ಅಮ್ಮಯ್ಯ. ಪ್ರಿಯ ಅಮ್ಮಯ್ಯ ಅಲ್ಲ,
ಸುಂದರ, ಅಹೋ ಜನನೇ. ನೀನೇನು ನನ್ನನ್ನು ದಾರು ಎಂದು ಕೇಳಿಬಿಟ್ಟೆ. ಹಾ, ನಾವು ವನವಿಹಾರಕ್ಕೆ ಬಂದ ಸಮಯದಲ್ಲೇ ನೀನು ಏತಕ್ಕಾಗಿ ವನವಿಹಾರಕ್ಕೆ ಬಂದಿರುವೆ? ಈ ವನದಲ್ಲಿ ನಿನಗೇನು ಕೆಲಸವಿರುವುದು ತಿಳಿಸು ಸುಂದರ. ಏನು ನಿನ್ನ ವಿಚಾರ? ಅಮ್ಮ ಜನನೇ, ಸ್ವರ್ಗಾಧಿಪತಿಯಾದ ವರಬಲದಿಂದ ಪಡೆದ ನಿತ್ಯರಾಧಿಪನಂದನ ಪರನಾರಿಯರ ವರ್ಜನ ಅರ್ಜುನ ಎಂದು ಬೆರೆದಾಕಿದ್ದನಾದ ಅರ್ಜುನ ಎಂದು ಕರೆಯುವರಪ್ಪ. ಅಮ್ಮ ತಾಯಿಗಳನ್ನ ಅರ್ಜುನ, ಅಹೋ ಜನನೇ, ಅರ್ಜುನ, ಅಮ್ಮಯ್ಯ, ಅರ್ಜುನ, ಜನನೇ, ಅರ್ಜುನ, ಮಾತೆ, ಮಾಡಬೇಡವನ ಗರ್ಜನ. ನಮ್ಮ ತಂದೆಗೆ ಕಿರುಕುಳಪಟ್ಟ ಕಾಲಕ್ಕೆ ಈ ನಿವಾತಕರೆಂಬ ರಕ್ಕಸರನಂ ಸಂಹಾರ ಮಾಡುವುದಕ್ಕಾಗಿ ಬಂದ ಮಹಾಪರಾಕ್ರಮೇನಾದ ಅಹೋ ತಾಯಿ, ಮುಂದೆ ಮುಂದೆ ನಮ್ಮ ತಂದೆಯ ಆಜ್ಞೆಯೊಂದಿಗೆ ಬಂದಿರುವೆ. ಆ ದೈತ್ಯರ ನಮ್ಮ ಸಂಹಾರ ಮಾಡಿದೆ. ಹಾ, ಬಿಸಿಲಿನ ತಾಪದಿಂದ ಮಾವಿನ ಮರದ ಅಡಿಯಲ್ಲಿ ಮಲಗಿದ್ದೆ. ಈ ವೃಕ್ಷದ ನೆರಳಿನಲ್ಲಿ ಕುಳಿತಿದ್ದೆ. ಇದೇ ನನ್ನ ವೃತ್ತಿ ಅಂತ ಮತ್ತೆ ನಿನ್ನ ಕಂಡಿರ ಮಾದಿಯರ. ಓಹೋ, ನಿನ್ನ ವಿಚಾರ ಹೀಗಿರುವುದೇ? ಹೌದು ಜನನೇ. ತಂಗಿಯನ್ನು ಕಳಿಸುವೆ ನೀನು.